ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನನ್ನ ಬಂದಂಥ ಅಪ್ಡೇಟು IPL ರಿಲೇಟೆಡ್ ಗೊತ್ತಿರೋದೇ. ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ BCCI IPL ಇಂದ ಕೈ ಬಿಡಲಾಗಿದೆ, ಬಾಂಗ್ಲಾದೇಶಿ ಪ್ಲೇಯರ್ನ ಬ್ಯಾನ್ ಮಾಡಲಾಗಿದೆ ಅಂತ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಬಿಟ್ರು. ಸೊ ಇದು ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ರೊಚ್ಚಿಗೆದ್ಬಿಟ್ಟವ್ರೆ. ಇನ್ಫ್ಯಾಕ್ಟ್ ಬಾಂಗ್ಲಾದೇಶ್ ಗೌರ್ಮೆಂಟ್ಗೆ ಗೊತ್ತಾಗೋಗ್ಬಿಟ್ಟೈತೆ ಇದೆಲ್ಲ ಏನೇನೋ ಆಗ್ತೈತೆ. ಇನ್ಫ್ಯಾಕ್ಟ್ ಡಿಸ್ಪ್ಯೂಟು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯ. ದೊಡ್ಡ ಡಿಸ್ಪ್ಯೂಟೇ ಆಗೋಗ್ಬಿಟ್ಟಿದೆ ಇದು. ಸೊ ಇವಾಗ ಅವರು ಕೂಡ ಏನಾದ್ರು ಮಾಡಬೇಕಲ್ಲಪ್ಪ, ತೀಟೆ. ನಾವು ತೀಟೆ ಮಾಡಿದ್ಮೇಲೆ ಅವರು ಸುಮ್ಮನೆ ಇರ್ತಾರೆ, ಅವರು ಕೂಡ ತೀಟೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಇವಾಗ IPLನ ಬಾಂಗ್ಲಾದೇಶಲ್ಲಿ ಬ್ರಾಡ್ಕಾಸ್ಟ್ನ ನಿಲ್ಲಿಸಿದಾರಂತೆ. IPL ಬಾಂಗ್ಲಾದೇಶಲ್ಲಿ ಬ್ರಾಡ್ಕಾಸ್ಟ್ ಆಗಲ್ವಂತೆ. ಬೇಡ ಬಿಡು ಅಂತ ಹೇಳ್ತಾರೆ ಇಂಡಿಯನ್ ಫ್ಯಾನ್ಸ್ಗಳು. ಇಂಡಿಯಾದಲ್ಲಿ ಆಗೋದಾಗಲಿ ಅಲ್ಲಾಗರು 140 ಕೋಟಿ ಇರೋಂಥ ಪಾಪ್ಯುಲೇಷನ್, ಇಂಡಿಯನ್ ಪಾಪ್ಯುಲೇಷನ್. ಇದ್ರ ಮುಂದೆ ಇದಕ್ಕಿಂತ ಮ್ಯಾನ್ ಪವರ್ ಬೇಕಾಗಿರೋ, ಇದಕ್ಕಿಂತ ವ್ಯೂವರ್ಶಿಪ್ ಬೇಕಾಗಿರೋ ಇಂಡಿಯಾದಲ್ಲಿರೋಂಥ, ಒಟ್ಟಲ್ಲಿ ಅಲ್ಲಿರೋಂಥ ಸ್ವಲ್ಪ ಮಟ್ಟಿಗೆ ಲಾಸ್ ಆದರೂ ಆಗ್ಬೋದು. ಬಟ್ ಏನು ಅಂಥ ಹೆವಿ ಮಟ್ಟದ ಲಾಸ್ ಏನು ಖಂಡಿತ ಆಗೋದಿಲ್ಲ. ಬಾಂಗ್ಲಾದೇಶಲ್ಲಿ ಬ್ರಾಡ್ಕಾಸ್ಟ್ನ ನಿಲ್ಲಿಸೋದ್ರಿಂದ ನಮಗೇನು ಲಾಸ್ ಆಗೋದಿಲ್ಲ, ಇನ್ನು ಅವ್ರಿಗೇನೆ ಲಾಸ್ ಆಗಬೇಕು ಅಷ್ಟೇ. ಹಂಗೆ ನೋಡೋಕೆ ಹೋಯ್ತು ಅಂದರೆ ದುಡ್ಡು ಬೇಕಾಗಿರೋದು ಅವ್ರಿಗೆ, ನಮಗೇನು ಅಂಥ ಮಟ್ಟಿಗೆ ಏನು ಬೇಕಾಗಿಲ್ಲ. IPLಗೆ ಬೇಜಾನಿದೆ ದುಡ್ಡು ಆಲ್ರೆಡಿ, BCCI ಹತ್ರ ಬೇಜಾನಿದೆ ದುಡ್ಡು ಆಲ್ರೆಡಿ. ಇನ್ನು ರೆಸ್ಪೆಕ್ಟಿವ್ ಬೋರ್ಡಿಗೆ, ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡಿಗೆ ಬೇಕಾಗಿರೋಂಥದ್ದು ದುಡ್ಡು. ಸೊ ಇವಾಗ ನೋಡ್ತಾ ಅಂದರೆ ಅವರೇ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಪರ್ಮಿಷನ್ ಕೊಡೋದಿಲ್ಲ, ಈ ಸಲ ಬ್ರಾಡ್ಕಾಸ್ಟ್ ಆಗೋದಿಲ್ಲ IPL ಇಲ್ಲಿ, ಇದನ್ನ ಹೈಟ್ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ. ಆ್ಯಂಡ್ ರೀಸನ್ನ ಕೊಟ್ಟಿಲ್ಲ ಅಂತ, ಬೇಸಿಕಲಿ ಬಂದ್ಬಿಟ್ಟು ಒಂದು ವ್ಯಾಲಿಡ್ ಪ್ರಾಪರ್ ರೀಸನ್ನ ಕೊಟ್ಟಿಲ್ಲ BCCI ನಮಗೆ. ಏನಕ್ಕೆ ಮುಸ್ತಫಿಜುರ್ ರೆಹಮಾನ್ನ ಅವರು ಬೇಡ ಅಂತ ಹೇಳಿದ್ರು, ತಿರಸ್ಕಾರ ಮಾಡಿದ್ರು, ಏನಕ್ಕೆ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ, ಏನಕ್ಕೆ ನಮ್ಮ ಪ್ಲೇಯರ್ಗೆ ಅವಮಾನ ಮಾಡಿದ್ದಾರೆ ಅವರು. ಯಾರು ಅಲ್ಲ ಅವರು ನಮ್ಮ ಪ್ಲೇಯರ್ಗೆ ಅವಮಾನ ಮಾಡೋದಕ್ಕೆ. ಒಂದು ವ್ಯಾಲಿಡ್ ರೀಸನ್ನ ಅವರು ಕೊಡಬೇಕಾಗಿದೆ ನಮಗೆ. ಒಂದು ವ್ಯಾಲಿಡ್ ರೀಸನ್ ಏನೂ ಕೊಡ್ದಂಗೆ ಟಕ್ಕನಂಗೆ ಮುಸ್ತಫಿಜುರ್ ರೆಹಮಾನ್ ಇಲ್ಲ ಕಿತಾಕ್ರಿ ಅಂತ KKR ಹೇಳ್ಬಿಟ್ಟು ಪ್ಲೇಯರ್ಗೆ ಅವಮಾನ ಮಾಡೋದಿದೆಯಲ್ಲ, ಇದು ಸರಿಯಲ್ಲ. ಕ್ರಿಕೆಟ್ಗೆ ಮಾಡ್ತಾ ಇರೋವಂಥ ಅವಮಾನ ಇದು ಅಂತ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನಾವಿಲ್ಲಿ ಬ್ರಾಡ್ಕಾಸ್ಟ್ನ ಮಾಡೋದಿಲ್ಲ. ಆ್ಯಂಡ್ ಸೀರೀಸು ಕೂಡ ಆಗಬೇಕಾಗಿರುತ್ತೆ ಸೆಪ್ಟೆಂಬರ್ ಮಂತಲ್ಲಿ. ಸೊ ಇದು ಕೂಡ ನನಗೆ ಅಪ್ಡೇಟ್ನ ಕೊಟ್ಟಿದೆ, ಎರಡು ದಿನದ ಮುಂಚೆ ಕೊಟ್ಟಿದೆ ಅಪ್ಡೇಟು. T20 ಸೀರೀಸು ಜೊತೆಗೆ ODI ಸೀರೀಸು 3 ಮ್ಯಾಚ್ದು ಅಲ್ಲಿ ಆಗಬೇಕಾಗಿರುತ್ತೆ, ಹೋಸ್ಟ್ ಮಾಡಬೇಕು ಅಂತ ನಿರ್ಧಾರ ಆಗಿರುತ್ತೆ. ಸೊ ಈ ಸೀರೀಸ್ನು ಕೂಡ ಇವಾಗ ಹಾಲ್ಟ್ ಮಾಡಲಾಗಿದೆ. ಈ ಸೀರೀಸು ಕೂಡ ಇನ್ಫ್ಯಾಕ್ಟ್ ಅದು ಲಾಸ್ಟ್ ವರ್ಷನೇ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಈ ವರ್ಷನೂ ಕೂಡ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಕಂಟ್ರಿಗಳ ಮಧ್ಯ ಡಿಸ್ಪ್ಯೂಟು ಬಂದಿರೋದ್ರಿಂದ ಒಂಥರ ಇಂಡಿಯಾ ಪಾಕಿಸ್ತಾನ ಯಾವ ಥರ ಆಗಿತ್ತೋ ಇವಾಗ ಇಂಡಿಯಾ ಬಾಂಗ್ಲಾದೇಶು ಕೂಡ ಅದೇ ಥರ ಆಗೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಇಂಡಿಯಾ ಬ್ಯಾನ್ ಮಾಡಿದೆ ಬಾಂಗ್ಲಾದೇಶಿ ಪ್ಲೇಯರ್ಗಳನ್ನ. ಸೊ ಅವರು ಕೂಡ ನಾವೇನಕ್ಕೆ ಬರಬೇಕು ಗುರು ಇಲ್ಲಿ ಅಂತ. ಸೊ ಇವಾಗ T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ಮುಂಬೈಯಲ್ಲಿ, ಕೋಲ್ಕತ್ತಾದಲ್ಲಿ ಎಲ್ಲ ಇವ್ರದ್ದು ಮ್ಯಾಚ್ ಇದೆ. ನ್ಯೂಜಿಲೆಂಡ್ ಅಗೇನ್ಸ್ಟು, ಇಟಾಲಿ ಅಗೇನ್ಸ್ಟು, ಅವ್ರಿವ್ರ ಅಗೇನ್ಸ್ಟ್ ಎಲ್ಲ ಇದೆ. ಒಟ್ಟಲ್ಲಿ ಇಂಡಿಯಾದಲ್ಲಿ ಇವರು ಆಡಬೇಕು ಅಂತಲೇ ಇದ್ದಿದ್ದು ಬಾಂಗ್ಲಾದೇಶರು. ಬಟ್ ಕಂಟ್ರಿಗಳ ಡಿಸ್ಪ್ಯೂಟ್ ಯಾವಾಗ ಜಾಸ್ತಿ ಆಯಿತೋ, ಇವ್ರ ಈ ಕಡೆಯಿಂದ BCCI ಯಾವಾಗ ನಿರ್ಣಯನ ತೊಗೊಂಡ್ರೋ, ಅವರು ಕೂಡ ಅಲ್ಲಿ ಉರಿದು ಬ್ಲಾಸ್ಟ್ ಆಗಿಬಿಟ್ಟು ಅವರು ಕೂಡ ನಾವು ಏನಾದ್ರು ಒಂದು ತೀಟೆ ಮಾಡಬೇಕು ಅಂತ ಇವಾಗ ನಾವು ವರ್ಲ್ಡ್ ಕಪ್ ಆಡೋದಕ್ಕೆ ಬರೋದಿಲ್ಲ, ನಾವು ಇಂಡಿಯಾಗೆ ಬರೋದಿಲ್ಲ, ನಾವು ಶ್ರೀಲಂಕಾದಲ್ಲಿ ಆಡ್ತೀವಿ ಪಾಕಿಸ್ತಾನದವ್ರ ಥರ. ಇನ್ನು ನನ್ನ ಮಕ್ಕಳಿಬ್ಬರು ಒಂದೇ ಅಲ್ವಾ, ಇದನ್ನ ಹಂಗೆ ಅಲ್ವಾ ಕರೆಯೋದು, ಈಸ್ಟ್ ಪಾಕಿಸ್ತಾನ ಅಂತಲೇ ಅಲ್ವಾ ಕರೆಯೋದು. ನಾವು ಪಾಕಿಸ್ತಾನದವ್ರನ್ನ ಸೇರ್ಕೊಂಡ್ಬಿಟ್ಟು ನಾವು ಶ್ರೀಲಂಕಾದಲ್ಲೇ ಆಡ್ತೀವಿ, ನಮಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು, ನಾವು ಶ್ರೀಲಂಕಾಗೆ ಹೋಗ್ತೀವಿ, ಅವ್ರ ಜೊತೆ ಸೇರ್ಕೊಂಡು ಹಂಗೆ ಆಡ್ತೀವಿ. ಇವರು ಸೇರ್ಕೊಂಡಿದ್ರಲ್ಲ ಆಲ್ರೆಡಿ ನನ್ನ ಮಕ್ಕಳು, ಈ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡದೇ ಆಯ್ತು ನನ್ನ ಮಕ್ಕಳು. ಬಾಂಗ್ಲಾದೇಶ ಅವ್ರು ಯಾವಾಗ್ಲೂ ಹೋಗ್ಬಿಟ್ಟು ಸೇರ್ಕೊಳ್ಳಿ ಬಿಡಿ, ಅಲ್ಲೇ ಆಡಲಿ ಬಾಂಗ್ಲಾದೇಶ್ ಇದರಲ್ಲಿ ಶ್ರೀಲಂಕಾದಲ್ಲಿ. ಇವಾಗ ಸ್ಕೆಡ್ಯೂಲು ಅಪ್ಡೇಟ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ, ನೋಡೋಣ ಅದೇನಾಗುತ್ತೆ ಅಂತ. ಇದೇ ಫೈನಲ್ ಅಲ್ಲ, ಒಟ್ಟಲ್ಲಿ ಅವರು ಹೇಳಿದ್ದಾರೆ, ಅವರ ಪ್ರೆಸಿಡೆಂಟ್ ಹೇಳಿದ್ದಾರೆ, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ನ ಪ್ರೆಸಿಡೆಂಟು, ನಾವು ಹೋಗ್ಬಿಟ್ಟು ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆಡೋದಕ್ಕೆ ರೆಡಿ ಇಲ್ಲ, ಈ ಥರ ಎಲ್ಲ ಅವಮಾನ ಮಾಡ್ತಾರೆ ಅಂತ. ಅಂದರೆ ನಮ್ಮ ಪ್ಲೇಯರ್ಗೆ ಏನಕ್ಕೆ ಅವಮಾನ ಮಾಡಿದ್ರು ಅವರು? ನಮ್ಮ ಪ್ಲೇಯರ್ ಇರೋ ಅಂಥವ್ರು ಅಲ್ಲಿ ಹೋಗ್ಬಿಟ್ಟು ಆಡ್ತಾರೆ, ಅಲ್ಲಿ ಈ ಥರ ಅವಮಾನ ಮಾಡಿದ್ಮೇಲೆ ಹೋಗ್ಬಿಟ್ಟು ಆಡ್ತಾರೆ ಇಂಡಿಯಾ ನೆಲದಲ್ಲಿ, ಏನಿದು ಕತೆ ಅಂತ ಅವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಂದರೆ ವ್ಯಾಲಿಡ್ ರೀಸನ್ ಬೇಕಂತಾರೆ, ವ್ಯಾಲಿಡ್ ರೀಸನ್ ಹೇಳಬೇಕಾಗಿರೋ, ಆಗ್ತಿರೋದು ಗೊತ್ತಿಲ್ವಾ ಕಂಟ್ರಿಗಳ ಮಧ್ಯೆ ಡಿಸ್ಪ್ಯೂಟು, ಇದಕ್ಕಿಂತ ವ್ಯಾಲಿಡ್ ರೀಸನ್ ಬೇಕಾ ನಿಮಗೆ ತೆಗೆದು ಈಚೆ ಕಡೆ ಹಾಕೋದಕ್ಕೆ? ವ್ಯಾಲಿಡ್ ರೀಸನ್ ಇದ್ದೇನೆ ಅಲ್ಲಿ ಈಚೆ ಕಡೆ ಹಾಕಿರೋದು. ಹೌದು, ಕ್ರಿಕೆಟ್ ಥರ ನೋಡಬೇಕು, ಸ್ಪೋರ್ಟ್ ಥರ ನೋಡಬೇಕು, ಕಂಟ್ರಿಗಳ ಡಿಸ್ಪ್ಯೂಟ್ ಎಲ್ಲ ತಗೊಂಬರ್ಬಾರ್ದು, ಪಾಲಿಟಿಕ್ಸ್ನೆಲ್ಲ ತಗೊಂಬರ್ಬಾರ್ದು ಅಂತ ಹೇಳ್ಬೋದು. ಬಟ್ ಅದೇನೇ ಅದನ್ನು ಕೂಡ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಅದು ಒಬ್ಬ ಕ್ರಿಕೆಟರ್ ಒಬ್ಬ ಅಲ್ಲಿ ನಮ್ಮ ದೇಶದವರೆಲ್ಲ ತೊಂದರೆ ಅನುಭವಿಸ್ತಾ ಇರೋಂಥ ಟೈಮಲ್ಲಿ ಅವ್ರು ತೊಂದರೆ ಕೊಡ್ತಾಯಿದ್ದಾರೆ ಅಂತಂದರೆ, ಅದೇ ದೇಶದವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತಂದರೆ ಅದೊಂಥರ ಅಜೀಬಾಗೇನೆ ಕಾಣಿಸ್ತಿದೆ. ಇವಾಗ ಪಾಕಿಸ್ತಾನ ಕ್ರಿಕೆಟರ್ಸ್ ಬಂದ್ಬಿಟ್ಟು IPL ಆಡ್ತು ಅಂತಂದರೆ ಹೆಂಗಿರುತ್ತೆ ಹೇಳಿ, ಅಲ್ಲಿ ನಮ್ಮ ಆರ್ಮಿಯವ್ರನ್ನೆಲ್ಲ ಡಮ್ ಅನ್ನಿಸ್ತಾ ಇರಲಿ, ಇಲ್ಲಿ ಬಂದ್ಬಿಟ್ಟು ಅವ್ರು ಕ್ರಿಕೆಟ್ ಆಡ್ತಾ ಇತ್ತು ಅಂದರೆ ಹೆಂಗಿರುತ್ತೆ ಅನ್ನೋದು ಇರುತ್ತಲ್ವ. ಸೊ ಎಲ್ಲ ಟೈಮೂ ಕೂಡ ಬರೀ ಸ್ಪೋರ್ಟ್ ಥರ ನೋಡೋದಕ್ಕೆ ಆಗೋದಿಲ್ಲ. ಸೊ ಈ ಥರ ನೋಡಬೇಕಾಗುತ್ತೆ. ನೋಡಿ ಇವ್ರು ಈ ಥರ ಇವಾಗ ಮಾಡ್ತಾ ಇದ್ದಾರೆ, ನಮಗೇನು ಲಾಸ್ಟ್ ಗೀಸ್ ಎಲ್ಲ ಏನಾಗಲ್ಲ ಇದರಿಂದ. ಅದೇ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಅದೇ ಈಗ ಲೀಗ್ ಸ್ಟೇಜ್ ಆದಾದ್ಮೇಲೆ ಇನ್ನು ಅಪ್ಪರ್ ಸ್ಟೇಜ್ಗಳು ಬರುತ್ತಲ್ಲ, ಅವಾಗ ಓಡಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈ ನನ್ನ ಮಕ್ಕಳು ಬಾಂಗ್ಲಾದೇಶ ನೆಕ್ಸ್ಟ್ ಸ್ಟೇಜಿಗೆ ಕ್ವಾಲಿಫೈ ಆದರೆ ಅದು
ಕ್ವಾಲಿಫೈ ಆಗ್ತಾರೋ ಅಥವಾ ಅಲ್ಲೇ ಲೀಗ್ ಸ್ಟೇಜಲ್ಲೇ ಉಣಿಸ್ಕೊಂಡು ಹೋಗ್ತಾರೋ ಕಾದು ನೋಡಬೇಕಾಗತ್ತೆ. ನೋಡೋಣ ಇನ್ನೇನೇ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ಒಟ್ಟಲ್ಲಿ ಇವಾಗ ಡೆವಲಪ್ಮೆಂಟ್ಸ್ಗಳಾಗಿರೋದೆಲ್ಲ ನೋಡ್ತು ಅಂತಂದರೆ ಮತ್ತೆ ICC ವರ್ಲ್ಡ್ ಕಪ್ ರೀಸ್ಕೆಡ್ಯೂಲ್ ಆಗುವಂಥ ಸಾಧ್ಯತೆ, ಅಂದರೆ ಬಾಂಗ್ಲಾದೇಶನ ಮ್ಯಾಚಸ್ಗಳೇನಿದೆ ರೀಸ್ಕೆಡ್ಯೂಲ್ ಆಗುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಸೊ ಇವ್ರಿಗೆ ತೊಂದರೆ ಆಗೋದಲ್ಲ ಅಂತ ನೋಡಿ, ಇವಾಗ ಈ ಸುತ್ತಮುತ್ತ ಈ 3 ನೇಷನ್ಗಳು, ಇಂಡಿಯಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಈ 3 ನೇಷನ್ಗಳಿಂದ ಅಂದರೆ ಇವರು ಡಿಸ್ಪ್ಯೂಟ್ಗಳು ಮಾಡ್ಕೊಂಡಿರೋದ್ರಿಂದ, ನಾವು ಡಿಸ್ಪ್ಯೂಟ್ಗಳು ಮಾಡ್ಕೊಂಡಿರೋದ್ರಿಂದ ಬೇರೆ ಬೇರೆ ದೇಶಗಳಿಗೂ ಕೂಡ ತೊಂದರೆ ಅದು ನಮ್ಮಿಂದನೇ ಆಗ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಏನಾಗುತ್ತೆ ICC ಸ್ಕೆಡ್ಯೂಲ್ ಅಪ್ಡೇಟ್ ಆಗುತ್ತಾ, ಅಂದರೆ ರಿವೈಸ್ ಆಗುತ್ತಾ, ಅಥವಾ ಅದೇ ಮೇಂಟೈನ್ ಮಾಡ್ತಾರಾ ಅಂತ. ಮತ್ತೆ ಸಿಗೋಣ.